ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ನಾವು ಸೋರಿಯಾಸಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ? ಪ್ರತಿಯೊಬ್ಬರಿಗೂ ಕೂಡ ನಾನು ಅಂದವಾಗಿ ಕಾಣಿಸ್ಬೇಕು, ನನ್ನ ತ್ವಚೆ ಹೊಳಿಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಈ ಸೋರಿಯಾಸಿಸ್ ಅನ್ನೋ ಪ್ರಾಬ್ಲಮ್ ಇಂದ ಸಾಕಷ್ಟು ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಲೈಫ್ ಸ್ಟೈಲೇ ಇದಕ್ಕೆ ಪ್ರಮುಖ ಕಾರಣ ಅಂತ ವೈದ್ಯರು ಹೇಳ್ತಾರೆ. ಹಾಗಿದ್ರೆ ಇದರಿಂದ ನಾವು ದೂರ ಇರೋದು ಹೇಗೆ? ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು? ಇದಕ್ಕಿರುವಂತಹ ಚಿಕಿತ್ಸೆಗಳು ಹೋಮಿಯೋ ಕೇರ್ನಲ್ಲಿ ಯಾವ್ಯಾವು ಹಾಗಿದ್ರೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ನ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅಂಜನಾ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿ. ಎಸ್ ಡಾಕ್ಟರ್, ಸೋರಿಯಾಸಿಸ್ ಈ ಒಂದು ಸಮಸ್ಯೆಯಿಂದ ಸಾಕಷ್ಟು ಜನರು ಬಳಲ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲನೇದಾಗಿ ಸೋರಿಯಾಸಿಸ್ ಅಂದ್ರೆ ಏನು? ಈ ಸಮಸ್ಯೆ ಬರೋದಕ್ಕೆ ರೀಸನ್ಸ್ ಅಂದ್ರೆ ಕಾರಣಗಳು ಏನೇನು ಡಾಕ್ಟರ್? ಸೋರಿಯಾಸಿಸ್ ಅನ್ನೋದು ಒಂಥರ ಸ್ಕಿನ್ ಪ್ರಾಬ್ಲಮ್. ಬಿಕಾಸ್ ಸ್ಕಿನ್ ಪ್ರಾಬ್ಲಮಲ್ಲಿ ಕೂಡ ತುಂಬ ಟೈಪ್ಸ್ ಇರುತ್ತೆ. ಲೈಕ್ ನಾವು ಕ್ಲಾಸಿಫೈ ಮಾಡಬೇಕಾದ್ರೆ ಇನ್ಫ್ಲಮೇಟ್ರಿ, ನಾನ್ ಇನ್ಫ್ಲಮೇಟ್ರಿ, ಆಟೋ ಇಮ್ಯೂನ್, ನಾನ್ ಆಟೋ ಇಮ್ಯೂನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ಸಲ್ಲಿ. ಅದರಲ್ಲಿ ಸೋರಿಯಾಸಿಸ್ ಕ್ಲಾಸಿಫಿಕೇಷನ್ ಬಂದು ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಹೇಳ್ಬೋದು. ಸೊ ಆಟೋ ಇಮ್ಯೂನ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಹೇಳಿದಾಗ, ಆಟೋ ಇಮ್ಯೂನ್ ಅಂತಂದರೆ ನಮ್ಮ ಶರೀರದ ಇಮ್ಯೂನ್ ಸಿಸ್ಟಮ್, ಅಂದರೆ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡಬೇಕಾಗಿರೋ ಇಮ್ಯೂನ್ ಸಿಸ್ಟಮ್ ಸೊ ಅದರ ವಿರುದ್ಧವಾಗಿ ಕೆಲಸ ಮಾಡಿದಾಗ, ಸೊ ಇಟ್ ಈಸ್ ಅವರ್ ಓನ್ ಇಮ್ಯೂನ್ ಸಿಸ್ಟಮ್ ಫೈಟಿಂಗ್ ಎಗೇನ್ಸ್ಟ್ ದಿ ಓನ್ ಬಾಡಿ ಸೆಲ್ಸ್. ಅಂದರೆ ನಮ್ಮ ಪ್ರೊಟೆಕ್ಷನ್ ಕೊಡಬೇಕಾಗಿರೋ ಇಮ್ಯೂನ್ ಸಿಸ್ಟಮ್ ನಮ್ಮ ಸೆಲ್ಸ್ಗೆ ಎಗೇನ್ಸ್ಟಾಗಿ ಯಾವಾಗ ಕೆಲಸ ಮಾಡುತ್ತೆ, ಸೊ ಅವಾಗ ಬರೋ ಪ್ರಾಬ್ಲಮ್ನ ನಾವು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಇನ್ಫ್ಲಮೇಟ್ರಿ ಡಿಸಾರ್ಡರ್ ಅಂತ ಯಾಕೆ ಹೇಳ್ತೀವಿ? ಬಿಕಾಸ್ ಸೋರಿಯಾಸಿಸ್ ಬಂದಾಗ ಸ್ಕಿನ್ ಲೇಯರ್ಸಲ್ಲಿ ಇನ್ಫ್ಲಮೇಷನ್ ಇರುತ್ತೆ. ಬಟ್ ಇನ್ಫ್ಲಮೇಟ್ರಿ ಡಿಸೀಸಸಲ್ಲಿ ಸೋರಿಯಾಸಿಸ್ ಥರನೇ ಕಾಣಿಸೋ ಡಿಸೀಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಇರುತ್ತೆ. ಲೈಕ್ ಈಗ ರಿಂಗ್ ವಾರ್ಮು ಸೋರಿಯಾಸಿಸ್ ಕೂಡ ನೋಡೋಕೆ ಒಂದೇ ಥರ ಇರುತ್ತೆ. ಲೈಕ್ ಸೇಮ್ ಇಚ್ಚಿಂಗ್ ಇರುತ್ತೆ ಮತ್ತು ರೆಡ್ನೆಸ್ ಇರುತ್ತೆ. ಸೊ ತುಂಬ ಜಾಸ್ತಿ ಬರ್ನಿಂಗ್ ಇರುತ್ತೆ. ಸೊ ಈ ಥರನೇ ಸೇಮ್ ಸೋರಿಯಾಸಿಸಲ್ಲಿ ಕೂಡ ಇರುತ್ತೆ. ಬಟ್ ಇದು ಎರಡಕ್ಕೂ ಡಿಫ್ರೆನ್ಷಿಯೇಟ್ ಮಾಡೋ ಇಂಪಾರ್ಟೆಂಟ್ ಫೀಚರ್ ಒಂದಿರುತ್ತೆ. ಲೈಕ್ ಇವಾಗ ಸೋರಿಯಾಸಿಸಲ್ಲಿ ನಾವು ತೊಗೊಂಡ್ರೆ ಆಸ್ಪೆಟ್ಸ್ ಸೈನ್ ಅಂತ ಒಂದು ಇರುತ್ತೆ. ಸೋರಿಯಾಸಿಸಲ್ಲಿ ಸ್ಕಿನ್ ಲೇಯರ್ಸ್ ಥರ ಪೌಡರ್ ಥರ ಉದುರುತ್ತೆ. ಸೊ ಅದನ್ನು ನಾವು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಸ್ಕಿನ್ ಮೇಲೆ ಪ್ಯಾಚಸ್, ಸ್ಕೇಲಿ ಪ್ಯಾಚಸ್ ಇರುತ್ತೆ. ಸೊ ಅದ್ರ ಜೊತೆಗೆ ರೆಡ್ನೆಸ್ ಇರುತ್ತೆ. ಸೊ ಅದರ ಜೊತೆಗೆ ಇಚ್ಚಿಂಗ್ ಕೂಡ ಇರುತ್ತೆ. ಸೊ ಯಾವಾಗ ಈ ಪ್ಯಾಚಸ್ನ ನಾವು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ಸೊ ಅಂಡರ್ನೀತ್ ದ ಪ್ಯಾಚಸ್ ನಿಮಗೆ ಬ್ಲಡಿ ಸ್ಪಾಟ್ಸ್ ಇರುತ್ತೆ. ಸೊ ಬ್ಲೀಡಿಂಗ್ ಶುರು ಆಗುತ್ತೆ, ಬ್ಲಡಿ ಸ್ಪಾಟ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಆಸ್ಪೆಟ್ ಸೈನ್ ಅಂತ ಹೇಳ್ತೀವಿ. ಸೊ ಆಸ್ಪೆಟ್ ಸೈನ್ನ ನೋಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಸ್ಕೇಲ್ಸ್ ಥರ ಎಕ್ಸ್ಫೋಲಿಯೇಟಿವ್ ಆಗಿ ಉದುರ್ತಾ ಇದೆ ಸ್ಕಿನ್ನಲ್ಲಿ ಅಂತ ಅಂದರೆ ದಟ್ ಈಸ್ ಸೋರಿಯಾಸಿಸ್. ಸೊ ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳು ಅಂತ ಮಾತಾಡಿದಾಗ, ಸೊ ಸೋರಿಯಾಸಿಸಲ್ಲಿ ಕೂಡ ವಿವಿಧ ಥರದ ಸೋರಿಯಾಸಿಸ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರಿಯಾಸಿಸ್ ಇರುತ್ತೆ. ಸೊ ಅದರಲ್ಲಿ ಕಾರಣ ಅಂತಂದರೆ ಇದು ಒಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಹೇಳ್ಬೋದು. ಸೊ ಒಂದು ಸ್ಪೆಸಿಫಿಕ್ ಕಾಸ್ ಇಂದ ಸೋರಿಯಾಸಿಸ್ ಬರುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಜೆನೆಟಿಕ್ ಟೆಂಡೆನ್ಸಿ ಇರ್ಬೋದು, ನಮ್ಮ ಬಾಡಿಯಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಜೀನ್ಸ್ ಇರುತ್ತೆ. ಲೈಕ್ HLA-CW6 ಅಂತ ಹೇಳ್ತೀವಿ. ಸೊ ಈ ಜೀನ್ಸ್ ಅದರಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಕೂಡ ಸೋರಿಯಾಸಿಸ್ ಬರ್ಬೋದು. ಸೊ ಆಟೋ ಇಮ್ಯೂನ್ ಆಗಿ ಬರ್ಬೋದು. ಆಟೋ ಇಮ್ಯೂನ್ ಅಂತಂದಾಗ ಹುಟ್ಟಿದ ಮಕ್ಕಳಲ್ಲಿ ಕೂಡ ಬರ್ಬೋದು. ಸೊ ಯಾರ ಇಮ್ಯುನಿಟಿ ಸೊ ಓನ್ ಬಾಡಿ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತೆ, ಸೊ ಅಂಥ ಪೇಷಂಟ್ಸಲ್ಲಿ ನಾವು ಸೋರಿಯಾಸಿಸ್ನ ನೋಡ್ತೀವಿ. ಸೊ ಸೋರಿಯಾಸಿಸ್ ಬರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಕಾಸಸ್ ಅಂತ ಹೇಳೋ ಬದಲು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಕೆಲವೊಂದಿರುತ್ತೆ. ಸೊ ಆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನು, ಅದನ್ನು ಹೇಗೆ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು ಅಂತ ನಾವು ತಿಳ್ಕೊಂಡ್ರೆ ಸೊ ಮೋಸ್ಟ್ಲಿ ಸೋರಿಯಾಸಿಸ್ನ ದೂರ ಇರ್ಬೋದು. ಸೋರಿಯಾಸಿಸಿಂದ ದೂರ ಇರಬೇಕು ಅಂತಂದರೆ ಫಸ್ಟ್ ಎಮೋಷ್ನಲ್ ಸ್ಟ್ರೆಸ್ನ ನಾವು ಕಡಿಮೆ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ನೀವು ಎಷ್ಟು ಸ್ಟ್ರೆಸ್ ತೊಗೊತೀರಾ, ಸೊ ನಿಮ್ಮ ಬಾಡಿಯಲ್ಲಿ ಅಷ್ಟೇ ಕಾರ್ಟಿಸೋಲ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಕಾರ್ಟಿಸೋಲ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮ ಬಾಡಿಯಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ, ಇಂಟರ್ನಲಿ ನಮ್ಮ ಬಾಡಿ ಒಳಗೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಮ್ಗೆ ಫಸ್ಟ್ ಕಂಡುಬರೋ
ಬರೋ ಸೈನ್ಸ್ ಸ್ಕಿನ್ನಲ್ಲೇ ಕಾಣಿಸುತ್ತೆ. ಅದು ರಿಂಗ್ ವಾರ್ಮ್ ಆಗ್ಬೋದು, ಸಿಂಪಲ್ ಪ್ಯಾಚಸ್ ಆಗ್ಬೋದು, ಅಟ್ಟಿಕೆ ಆಗ್ಬೋದು. ಬಿಕಾಸ್ ಸ್ಕಿನ್ ಅನ್ನೋದು ನಮ್ಮ ಬಾಡಿಯಲ್ಲಿ ಒಂದು ಲಾರ್ಜೆಸ್ಟ್ ಆರ್ಗನ್. ಅದಕ್ಕೆ ನಾವು ಮಿರರ್ ಆಫ್ ದಿ ಬಾಡಿ ಅಂತ ಕರಿತೀವಿ. ಸ್ಕಿನ್ ಇಸ್ ದ ಮಿರರ್ ಆಫ್ ದ ಬಾಡಿ. ಸೊ ನಿಮ್ಮ ಸ್ಕಿನ್ ನೋಡಿ ನಿಮ್ಮ ಹೆಲ್ತ್ ಹೇಗಿದೆ ಅಂತ ಕೂಡ ನಾವು ಹೇಳ್ಬೋದು. ಸೊ ಸ್ಕಿನ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆರ್ಗನ್. ಸೊ ಸ್ಕಿನ್ ಈ ಥರ ಎಕ್ಸ್ಫೋಲಿಯೇಟಿವ್ ಪ್ಯಾಚಸ್ಸಿಂದ ಎಫೆಕ್ಟ್ ಆದಾಗ ಸೊ ಅದಕ್ಕೆ ನಾವು ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಸೋರಿಯಾಸಿಸ್ಗೆ ಸ್ಟ್ರೆಸ್ಗೆ ತುಂಬ ಹತ್ತಿರದ ಕನೆಕ್ಷನ್ ಇರುತ್ತೆ. ಅದು ಒಂದು ಮೇನ್ ರೀಸನ್ ಅಂತ ಕೂಡ ಹೇಳ್ಬೋದು. ಒಂದೊಂದ್ಸತಿ ವಿತೌಟ್ ರೀಸನ್ ಆಟೋ ಇಮ್ಯೂನ್. ಬಿಕಾಸ್ ಹುಟ್ಟಿದ ಮಕ್ಕಳಲ್ಲಿ ನಾವು ಸ್ಟ್ರೆಸ್ ಅಂತ ಹೇಳಿದಾಗ ಹುಟ್ಟಿದ ಮಕ್ಕಳಲ್ಲಿ ಏನೂ ಸ್ಟ್ರೆಸ್ ಇರಲ್ಲ. ಬಟ್ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಅವ್ರ ಜೆನೆಟಿಕ್ ಟೆಂಡೆನ್ಸಿ ಇದೆ. ಸೊ ಅವ್ರ ಬ್ಲಡ್ ರಿಲೇಟಿವ್ಸು ಅವ್ರ ಅಮ್ಮ ಅಪ್ಪನಿಗಿದೆ ಅಂತಂದರೆ ಅವ್ರಿಗೆ ಬರೋ ಚಾನ್ಸಸ್ 50% ಇರುತ್ತೆ. ಸೊ ಜೆನೆಟಿಕ್ ಟೆಂಡೆನ್ಸಿ ಅನ್ನೋದು ಕೂಡ ಈ ಸೋರಿಯಾಸಿಸ್ ಅನ್ನೋ ಕಂಡೀಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟು ನಮ್ಮ ಲೈಫ್ ಸ್ಟೈಲ್ ಹೀಗಿದೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿದೆ. ಬಿಕಾಸ್ ನಿಮ್ಗೆ ಸೋರಿಯಾಸಿಸ್ ಸ್ಟಾರ್ಟ್ ಆಗಿದೆ ಅಂತಂದಾಗ ತುಂಬ ಜನ ಸೋರಿಯಾಸಿಸ್ಗೆ ಡ್ಯಾಂಡ್ರಫ್ಗೆ ಕೂಡ ಕನ್ಫ್ಯೂಸ್ ಆಗ್ತಾರೆ. ಬಿಕಾಸ್ ಸೋರಿಯಾಸಿಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ಹೇಳಿದ್ದೀನಿ. ಅದರಲ್ಲಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಕೂಡ ಒಂದು. ಸೊ ಡ್ಯಾಂಡ್ರಫ್ ಎಕ್ಸ್ಟೆನ್ಸಿವ್ ಆಗಿ ಆಗ್ತಾ ಇದೆ ಅಂತಂದರೆ ಡ್ಯಾಂಡ್ರಫ್ ಇಸ್ ಅರ್ಲಿ ಸೈನ್ ಆಫ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಸೋರಿಯಾಸಿಸ್ಗೆ ಡ್ಯಾಂಡ್ರಫ್ಗೆ ಡಿಫರೆನ್ಸ್ ಏನು ಅಂತಂದರೆ ಸೋರಿಯಾಸಿಸ್ ಯಾವಾಗಲೂ ಹೇರ್ ಲೈನ್ ಒಳಗಡೆನೇ ಇರುತ್ತೆ. ಸೊ ಇಟ್ ಡಸ್ ನಾಟ್ ಎಕ್ಸೀಡ್ ದಿ ಹೇರ್ ಲೈನ್. ಬಟ್ ವೆರಾಸ್ ನಿಮ್ಗೆ ಸೋರಿಯಾಸಿಸ್ ಪ್ಯಾಚಸ್ ಆಗ್ಬೋದು, ವೆರಾಸ್ ಈ ಪೌಡ್ರಿ ಮೆಟೀರಿಯಲ್ ಆಗ್ಬೋದು, ಅದು ಹೇರ್ ಲೈನ್ ಒಳಗಡೆನೇ ಇರುತ್ತೆ. ಬಟ್ ಅದರ್ ಸ್ಕಿನ್ ಪ್ರಾಬ್ಲಮ್ಸ್ ಅಥವಾ ಸೋರಿಯಾಸಿಸ್ ಡ್ಯಾಂಡ್ರಫ್ ಅಂತ ಅಂದ್ಕೊಳ್ಳಿ, ಇಟ್ ಎಕ್ಸೀಡ್ಸ್ ದಿ ಹೇರ್ ಲೈನ್. ಹೇರ್ ಲೈನ್ಗಿಂತ ಆಚೆ ಬಂದು ನಿಮಗೆ ಪೌಡ್ರಿ ಮೆಟೀರಿಯಲ್ ಥರ ಉದುರ್ತಾ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸೋರಿಯಾಸಿಸ್ನ ಡ್ಯಾಂಡ್ರಫ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಕೆಲವೊಬ್ರು ಬರೀ ಡ್ಯಾಂಡ್ರಫ್ ಇದ್ದರೆ ನನಗೇನು ಸೋರಿಯಾಸಿಸ್ ಆಗಿದೆಯಾ ಅಂತ ಆ ಥರ ಗಾಬರಿ ಪಟ್ಟಿರ್ತಾರೆ. ಸೊ ಈ ಥರ ಹಲವಾರು ಪೇಷಂಟ್ಸ್ನ ನಾವು ನೋಡಿದ್ದೀವಿ. ಸೊ ಸೋರಿಯಾಸಿಸ್ಗೆ ಫಸ್ಟ್ ಡಯಾಗ್ನೋಸಿಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ರಿಂಗ್ ವಾರ್ಮ್ ಆಗಿತ್ತಾ, ಅವ್ರು ಬರೀ ಡ್ರೈನೆಸ್ ಆಗಿದೆಯಾ, ಅವ್ರು ಈ ಥರ ಸೋರಿಯಾಸಿಸ್ ಆಗಿದೆಯಾ, ಅವ್ರ ಸ್ಕ್ಯಾಲ್ಪ್ ಡರ್ಮಟೈಟಿಸ್ ಆಗಿದೆಯಾ. ಸೊ ಎಲ್ಲ ಸ್ಕಿನ್ ಕಂಡೀಷನ್ಸ್ಗಿಂತನೂ ಸೋರಿಯಾಸಿಸ್ಗೆ ಏನು ಡಿಫರೆನ್ಸ್ ಇದೆ, ಸೊ ಹೇಗೆ ಅದನ್ನು ಡಯಾಗ್ನೋಸ್ ಮಾಡೋದು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಲ್ಲದೆ ಸೋರಿಯಾಸಿಸ್ನ ಡ್ಯಾಂಡ್ರಫ್ ಅಂತ ತಿಳ್ಕೊಂಡು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ಕೂಡ ಯೂಸ್ ಮಾಡ್ತಿರ್ತಾರೆ. ಅಕಸ್ಮಾತ್ ಡ್ಯಾಂಡ್ರಫ್ ಅಂತಂದರೆ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಸ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತು ವಾಪಸ್ ಬರೋದಕ್ಕೆ ಇಂಟೆನ್ಸಿಟಿ ಕಡಿಮೆ ಆಗ್ಬೋದು. ಸೊ ಸ್ವಲ್ಪ ಟೈಮ್ ತಗೋಬೋದು. ಬಟ್ ಸೋರಿಯಾಸಿಸ್ ಅನ್ನೋದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂಯಿಂದ ನೀವು ತಲೆ ಸ್ನಾನ ಮಾಡಿದಾಗ ಕಡಿಮೆ ಆಗುತ್ತೆ. ಬಟ್ ನೀವು ಯಾವಾಗ ಅದನ್ನು ಸ್ಟಾಪ್ ಮಾಡ್ತೀನೋ ತಕ್ಷಣ ಮತ್ತೆ ತಿರ್ಗಾ ಬರುತ್ತೆ. ಸೊ ಈ ಡಿಫ್ರೆನ್ಷಿಯೇಷನ್ ಮಾಡಿಕೊಂಡು, ಈ ಡಿಫ್ರೆನ್ಷಿಯೇಟೆಡ್ ಫೀಚರ್ಸ್ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು, ಸೊ ಯಾವ ಪ್ರಾಬ್ಲಮಿಂದ ಇದೆ, ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಫೀಚರ್ಸ್ ಏನಿದೆ, ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ, ಅವ್ರ ಪಾಸ್ಟ್ ಮೆಡಿಕೇಷನ್ ಏನಿದೆ, ಅವ್ರಿಗೆ ಜೆನೆಟಿಕ್ ಟೆಂಡೆನ್ಸಿ ಇದೆಯಾ, ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದೆಯಾ, ಈ ಥರ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿ ನಿಮ್ಗೆ ಸೋರಿಯಾಸಿಸ್ ಅನ್ನೋದು ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತೆ. ಇನ್ನು ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಅನ್ನೋದು ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣಿಸುತ್ತೆ ಅಂತ? ಇದು ಸೋರಿಯಾಸಿಸ್ಗೆ ಒಂದು ಸ್ಪೆಸಿಫಿಕ್ ಪಾರ್ಟ್ ಅಂತ ಏನೂ ಇರಲ್ಲ. ಅದು ಎಕ್ಸ್ಟೆನ್ಸಿವ್ ಆಗಿ ಹೋಲ್ ಬಾಡಿ, ಅಂದರೆ ಹೆಡ್ಡಿಂದ ಟೋ ತನಕ ಹಿಡಿದು ಎಲ್ಲಾದರೂ ನಿಮಗೆ ಕಾಣಿಸ್ಬೋದು. ಕೆಲವೊಬ್ಬರಲ್ಲಿ ಎಕ್ಸ್ಟೆನ್ಸಿವ್ ಆಗಿ ತಲೆ ಒಳಗೆ ಶುರುವಾಗಿ ಕಾಲು ತನಕ ಕೂಡ ಫುಲ್ ಎಕ್ಸ್ಟೆನ್ಸಿವ್ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರೋ ಪೇಷಂಟ್ಸ್ ಕೂಡ ಇರ್ತಾರೆ. ಸೊ ಅಂಥ ಸೋರಿಯಾಸಿಸ್ನ ನಾವು ಜನರಲೈಸ್ಡ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅವ್ರ ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಇದು ಬಿಟ್ಟು ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ನಾನು ಹೇಳಿದ್ದೀನಿ. ಸೊ ಬಿಲೋ 12 years ಏಜಲ್ಲಿ ಸೋರಿಯಾಸಿಸ್ ಕಾಣಿಸ್ಕೊತಾ ಇದೆ ಅಂತಂದರೆ ಅದನ್ನು ನಾವು ಗಟೆಡ್ ಸೋರಿಯಾಸಿಸ್ ಅಂತ ಕರಿತೀವಿ. ಹಾಗೆ ಪಾಮೋಪ್ಲಾಂಟಾರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಅಂಗಾಲಲ್ಲಿ ಮಾತ್ರ ಕಾಣಿಸ್ಕೊಳುತ್ತೆ, ಇನ್ನೆಲ್ಲೂ ಇಲ್ಲ. ಯೂಶ್ವಲಿ ಈ ಪಾಮೋಪ್ಲಾಂಟಾರ್ ಸೋರಿಯಾಸಿಸ್ ಎಲ್ಲ ಸೋರಿಯಾಸಿಸ್ಗಿಂತ ಕೂಡ ಇಂಪ್ರೂವ್ಮೆಂಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಮಿಕ್ಕಿದ್ದೆಲ್ಲ ಇಟ್ ಟೇಕ್ಸ್ ಟೈಮ್. ಮಿನಿಮಮ್ ನಿಮಗೆ 3 to 5 years ಟ್ರೀಟ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಬಿಕಾಸ್ ಇದರಲ್ಲಿ ರಿಲ್ಯಾಪ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಇದು ಜಾಸ್ತಿ ನಮಗೆ ವಿಂಟರ್ ಸೀಸನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ದಿವಾಳಿಯಿಂದ ಹಿಡಿದು ಹೋಲಿ ತನಕ, ಅಂದರೆ ದಿವಾಳಿಯಲ್ಲಿ ಶುರು ಆಗಿರೋ ಪ್ರಾಬ್ಲಮ್ ಹೋಲಿಯಲ್ಲಿ ಕಡಿಮೆ ಆಗುತ್ತೆ ಅಂತಂದ್ರೆ, ಅಂದರೆ ವಿಂಟರಲ್ಲಿ ಶುರು ಆಗಿರೋ ಪ್ರಾಬ್ಲಮ್ ಸಮ್ಮರಲ್ಲಿ ಕಡಿಮೆ ಆಗುತ್ತೆ ಅಂತ. ಸೊ ಕ್ಲೈಮ್ಯಾಟ್ರಿಕ್ ಚೇಂಜಸ್ ಆಗ್ಬೋದು, ಎಮೋಷ್ನಲ್ ಚೇಂಜಸ್ ಆಗ್ಬೋದು. ಸೊ ಈ ಥರ ಪ್ರಾಬ್ಲಮ್ಸ್ ಈ ಥರ ಫ್ಯಾಕ್ಟರ್ಸ್ ಎಲ್ಲ ಕೂಡ ಸೋರಿಯಾಸಿಸ್ನ ಟ್ರಿಗರ್ ಮಾಡ್ಬೋದು. ಸೊ ಹೈಪರ್ ಟೆನ್ಷನ್, BP, ಅಕಸ್ಮಾತ್ ಈ ಥರ ಕ್ರಾನಿಕ್ ಪ್ರಾಬ್ಲಮ್ಸ್ ಇದ್ದರೆ, ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದರೆ ಕೂಡ ಸೋರಿಯಾಸಿಸ್ನ ಎಗ್ರಿವೇಟ್ ಮಾಡೋ ಚಾನ್ಸಸ್ ಹೆಚ್ಚಿದೆ. ಸೊ ಸೋರಿಯಾಸಿಸ್ ಒಂದೇ ಇದೆಯಾ, ಅವ್ರಿಗೇನಾದರೂ ಬೇರೆ ತೊಂದರೆಗಳು ಇದೆಯಾ, BP ಇದೆಯಾ, ಶುಗರ್
ಶುಗರ್ ಇದೆಯಾ, ಆ್ಯಂಡ್ ಅವ್ರ ಆಹಾರ ಪದ್ಧತಿ ಹೀಗಿದೆ, ಅವ್ರು ಏನು ಊಟ ಮಾಡ್ತಾ ಇದ್ದಾರೆ, ಏನು ತಿಂತಾ ಇದ್ದಾರೆ, ಅವ್ರಿಗೆ ಹೇಗೆ ಶುರು ಆಯಿತು. ಕೆಲವೊಬ್ರು ನಾರ್ಮಲ್ ಆಗಿರ್ತಾರೆ, ಅವ್ರಿಗೇನೋ ಎಮೋಷ್ನಲ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ, ಅವ್ರು ಡೀಪಾಗಿ ಹರ್ಟ್ ಆಗಿರ್ತಾರೆ. ಸೊ ಅದಾದಮೇಲೆ ಸೋರಿಯಾಸಿಸ್ ಶುರು ಆಗಿರುತ್ತೆ. ಸೊ ನಾವು ಕೇಳಿದಾಗ ಹಿಸ್ಟ್ರಿ ತೊಗೊಂಡಾಗ ಏನಾದರೂ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಇತ್ತಾ, ಅವ್ರು ಯಾವುದಕ್ಕಾದ್ರೂ ತುಂಬ ಜಾಸ್ತಿ ಸ್ಟ್ರೆಸ್ ತೊಗೊಂಡಿದ್ದೀರಾ ಅಂತಂದ್ರೆ ನಮ್ಮ ಲೈಫಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು, ಅದಕ್ಕೆ ನಮ್ಗೆ ತುಂಬ ಬೇಜಾರಾಯಿತು, ಅವ್ರು ನಾವು ಹಾರ್ಟಿಗೆ ತೊಗೊಂಡಿದ್ದೀವಿ, ಸೊ ಅದಾದಮೇಲೆ ನಮಗೆ ಪ್ರಾಬ್ಲಮ್ ಬಂದಿದೆ ಅಂತ ಕೂಡ ಹೇಳ್ತಾರೆ. ಅದಕ್ಕಾಗಿ ಈ ಡಿಸೀಸ್ನ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೈಕೋ ಅಂತಂದರೆ ನೀವು ಮೈಂಡಲ್ಲಿ ಜಾಸ್ತಿ ಟೆನ್ಷನ್ ತೊಗೊಂಡಾಗ ಫಿಸಿಕಲ್ ಬಾಡಿಯಲ್ಲಿ ಸಿಮ್ಟಮ್ಸ್ ಕಂಡು ಬರುತ್ತೆ. ಸೊ ಇದಕ್ಕೆ ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಕೂಡ ಹೇಳ್ತೀವಿ. ಸೊ ಇದಕ್ಕೆ ಹೆಲ್ತಿ ಲೈಫ್ ಸ್ಟೈಲ್, ಮೆಂಟಲ್ ಹೆಲ್ತ್ ಕರೆಕ್ಟಾಗಿ ಇಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಹಚ್ತಾ ಇರ್ತಾರೆ, ಕಡಿಮೆ ಆಗುತ್ತೆ ಅಂತ ಬರೀ ಆಯಿಂಟ್ಮೆಂಟ್ಸ್ ಕೂಡ ಹಚ್ಚಿ ನೋಡ್ತಾ ಇರ್ತಾರೆ. ಹಾಗಲ್ಲ, ನಾವು ಸೋರಿಯಾಸಿಸ್ನ ಟ್ರೀಟ್ ಮಾಡ್ತಾ ಇದ್ದೀವಿ, ಆ ಪೇಷಂಟ್ಗೆ ಡಯಾಬಿಟಿಸ್ ಇದೆ ಅಂತಂದಾಗ ಬರೀ ಸೋರಿಯಾಸಿಸ್ ಸ್ಕಿನ್ ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಲ್ಲ. ಫಸ್ಟ್ ಶುಗರ್ ಲೆವೆಲ್ಸ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಬಿ ಪಿ ಇದ್ದರೆ ಬಿ ಪಿ ಮಾನಿಟರ್ ಮಾಡಬೇಕು. ಸೊ ನಾವು ಕೊಡೋ ಔಷಧಿ ಬಿ ಪಿ ಶುಗರ್ನ ಕೂಡ ಮಾನಿಟರ್ ಮಾಡಿಕೊಂಡು ಏನಕ್ಕೆ ಬಂದಿದೆ, ಅವ್ರ ಲೈಫಲ್ಲಿ ಏನಾದರೂ ನಡೀತಾ, ಅವ್ರು ಏನಾದ್ರು ಸ್ಟ್ರೆಸ್ ತೊಗೊಂಡಿದ್ದಾರೆ, ಅವ್ರು ಏನು ಇಲ್ಲದೆ ಆಟೋ ಇಮ್ಯೂನಾಗಿ ಜೆನೆಟಿಕ್ಕಾಗಿ ಬಂದ ಟೆಂಡೆನ್ಸಿ. ಸೊ ಇವೆಲ್ಲ ಕೂಡ ನೋಡಿಕೊಂಡು ಯಾವ ಕಾರಣದಿಂದ ಸೋರಿಯಾಸಿಸ್ ಬಂದೆ, ಆ ಕಾರಣನ ಟ್ರೀಟ್ ಮಾಡಿದ್ರೆ, ಸೊ ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಇದರಲ್ಲಿ ಲಾಂಗ್ ಟರ್ಮ್ ರಿಲೀಫ್ ಸಿಗ್ಬೋದು. ಬಿಕಾಸ್ ಇಂಥ ಕೇಸಸಲ್ಲಿ ನೀವು ಪರ್ಮನೆಂಟ್ ಕ್ಯೂರ್ಗಿಂತ ಕೂಡ ಲಾಂಗ್ ಟರ್ಮ್ ರಿಲೀಫ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ರಿಲ್ಯಾಪ್ಸಸ್ ಇರುತ್ತೆ. ಈಗ 3 ವರ್ಷ, ಕೆಲವೊಬ್ಬರು 2 ವರ್ಷ ಆದಮೇಲೆ ಕಡಿಮೆ ಆಗಿದೆ ಅಂತ ಟ್ರೀಟ್ಮೆಂಟ್ ಬಿಟ್ಬಿಡ್ತಾರೆ. ಸೊ ಹಾಗಲ್ಲ, ಈಗ ರಿಲ್ಯಾಪ್ಸ್ ಇದೆ, ನೆಕ್ಸ್ಟ್ ಸೀಸನ್ ಆ ಟ್ರೀಟ್ಮೆಂಟಲ್ಲಿ ಕೂಡ ಇಂಟೆನ್ಸಿಟಿ ಹೀಗಿದೆ. ಟ್ರೀಟ್ಮೆಂಟ್ಗಿಂತ ಮುಂಚೆ ಎಷ್ಟು ಫ್ರೀಕ್ವೆಂಟಾಗಿ ಎರಪ್ಷನ್ಸ್ ಬರ್ತಿತ್ತು, ಎವ್ರಿ ವಿಂಟರ್ ಬರ್ತಿತ್ತು. ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಎಷ್ಟು ವಿಂಟರ್ಸ್ ಅವ್ರ ಸಿಮ್ಟಮ್ ಫ್ರೀ ಇದ್ದರು, ಸಿಮ್ಟಮ್ ಬಂದರೂ ಕೂಡ ಇಚ್ಚಿಂಗ್ ಇದ್ದರೂ ಕೂಡ ಮುಂಚೆ ಎಷ್ಟು ಇಚ್ಚಿಂಗ್ ಇತ್ತು, ಇವಾಗ ಇಂಟೆನ್ಸಿಟಿ ಎಷ್ಟು ಕಡಿಮೆ ಆಗಿದೆ, ಫ್ರೀಕ್ವೆನ್ಸಿ ಎಷ್ಟು ಕಡಿಮೆ ಆಗಿದೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಿದೆಯಾ. ಸೊ ಈ ಥರ ಎಲ್ಲ ಫ್ಯಾಕ್ಟರ್ಸ್ನ ಕೂಡ ನಾವು ನೋಡಬೇಕಾಗಿ ಬರುತ್ತೆ. ಎಸ್ ಡಾಕ್ಟರ್, ಇನ್ನು ಈ ಒಂದು ಪ್ರಾಬ್ಲಮ್ ಫೇಸ್ ಮೇಲೂ ಕೂಡ ಕಾಣಿಸ್ಕೊಳ್ಳುತ್ತಾ ಅನ್ನೋ ಒಂದು ಕ್ವಶನ್ ಇದೆ. ಸೊ ಏನು ಹೇಳ್ತೀರಾ ಡಾಕ್ಟರ್? ಇದು ಫೇಸ್ ಮೇಲೆ ಕೂಡ ಕಾಣಿಸ್ಕೋಬೋದು, ಫೇಸ್ ಮೇಲೆ ಕಾಣಿಸ್ಕೋಬೋದು, ಕಣ್ಣು ಕೆಳಗಡೆ ಕಾಣಿಸ್ಕೋಬೋದು. ಯೂಶ್ವಲಿ ನಿಮಗೆ ಹೆಡ್ಡಿಂದ ಹಿಡಿದು ಟೋ ತನಕ ಅಂತಂದರೆ ಯೂಶ್ವಲಿ ಎಲ್ಲಾದರೂ ಕಾಣಿಸ್ಕೋಬೋದು. ಬಟ್ ಯೂಶ್ವಲಿ ನಾವು ನೋಡೋದು ಸ್ಕ್ಯಾಲ್ಪ್ ಸೋರಿಯಾಸಿಸ್ನ ಜಾಸ್ತಿ ನೋಡ್ತಾ ಇರ್ತೀವಿ, ಆ್ಯಂಡ್ ಕೈ ಕಾಲ ಮೇಲೆ ಜಾಸ್ತಿ ನೋಡ್ತಾ ಇರ್ತೀವಿ. ಇಟ್ ಡಸಂಟ್ ಮೀನ್ ದಟ್ ಎಲ್ಲರಿಗೂ ಇದೇ ಪಾರ್ಟ್ಸಲ್ಲಿ ಬರಬೇಕು ಅಂತ. ಜನರಲೈಸ್ಡ್ ಸೋರಿಯಾಸಿಸ್ ಅಂತ ಅಂದಾಗ, ಆ್ಯಂಡ್ ನಾನು ಮುಂಚೆ ಹೇಳಿದಂಗೆ ಟೈಪ್ಸಲ್ಲಿ ಗಟೇಟ್ ಆಗಿರ್ಬೋದು, ಜನರಲೈಸ್ಡ್ ಆಗಿರ್ಬೋದು, ಆರ್ ವಲ್ಗ್ಯಾರಿಸ್ ಆಗಿರ್ಬೋದು. ಸೊ ಯಾವ ಟೈಪ್ ಆಗಿದೆ ಅಂತ ಅದ್ರ ಮೇಲೆ ಕೂಡ ಪಾರ್ಟ್ ಎಫೆಕ್ಟ್ ಆಗಿರೋದು ಡಿಪೆಂಡ್ ಆಗುತ್ತೆ. ಸೊ ಈಗ ಈವನ್ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಮಾತಾಡಬೇಕಾದ್ರೂ, ಏಜ್ ಲಿಮಿಟ್ ಇದಕ್ಕೆ ಏಜ್ ಲಿಮಿಟ್ ಅಂತ ಕೂಡ ಏನಿಲ್ಲ. ಹುಟ್ಟಿದ ಮಕ್ಕಳಿಂದ ಓಲ್ಡ್ ಏಜ್ ಪೀಪಲ್ ತನಕ ಯಾರಿಗಾದರೂ ಕಾಣಿಸ್ಕೋಬೋದು. ಮುಂಚೆ ಜಾಸ್ತಿ ಸ್ಟ್ರೆಸ್ ಇದ್ದಿಲ್ಲ, ಹೆಲ್ತಿ ಲೈಫ್ ಸ್ಟೈಲ್ ಇತ್ತು. ಸೊ ಒಂದು ಏಜ್ ಲಿಮಿಟ್ ಅಂತ ಇತ್ತು, ಒಂದು ಸ್ವಲ್ಪ ಒಂದು ಎಲ್ಡರ್ಲಿ ಪೀಪಲಲ್ಲಿ ಕಾಣಿಸ್ಕೊಡುತ್ತೆ, ಈ ಥರ ಪೀಪಲ್. ಬಟ್ ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ರೇಷಿಯೋ ಕೂಡ ಈಕ್ವಲ್ ಆಗೇ ಇರುತ್ತೆ. ಬಟ್ ಯೂಶ್ವಲಿ ಇನ್ನೂ ಸ್ಪೆಸಿಫಿಕ್ಕಾಗಿ ಏಜ್ ಲಿಮಿಟಲ್ಲಿ ಮಾತಾಡಬೇಕು ಅಂತಂದರೆ, ಯಾರು ಜಾಸ್ತಿ ಸ್ಮೋಕಿಂಗ್ ಮಾಡ್ತಿರ್ತಾರೆ, ಡ್ರಿಂಕಿಂಗ್ ಮಾಡ್ತಿರ್ತಾರೆ, ಯಾವುದೇ ವೇ ಅಲ್ಲಿ ನಿಕೋಟಿನ್ ಯಾವುದೇ ಫಾರ್ಮಲ್ಲಿ ತೊಗೊತಾ ಇರ್ತಾರೆ, ಸೊ ಅವರಲ್ಲಿ ಸೋರಿಯಾಸಿಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ 30s, ಆಫ್ಟರ್ 30s ಈ ಪ್ರಾಬ್ಲಮ್ನ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ ಮೋಸ್ಟ್ಲಿ ಕ್ಲಿನಿಕಲ್ಲಿ. ಎಸ್, ಮಾತಾಡೋಣ ಡಾಕ್ಟರ್. ಇನ್ನು ಸಾಕಷ್ಟು ವಿಚಾರ ಇದೆ. ಇನ್ನು ಡಾಕ್ಟರ್, ಈ ಒಂದು ಸೋರಿಯಾಸಿಸ್ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ವಿಶೇಷವಾಗಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಟ್ರೀಟ್ಮೆಂಟ್ ಪಡೆದುಕೊಂಡವರಿಗೆಲ್ಲ ಇದುವರೆಗೂ ವಾಸಿ ಆಗಿದೆಯಾ? ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ? ಹೋಮಿಯೋ ಕೇರಲ್ಲಿ ನಾವು ಹೋಲಿಸ್ಟಿಕ್ ಅಪ್ರೋಚ್, ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಶುರು ಮಾಡ್ತೀವಿ. ಬಿಕಾಸ್ ಎಲ್ಲರಿಗೂ ಒಂದೇ ಥರದ ಸಿಮ್ಟಮ್ಸ್ ಇರಲ್ಲ, ಅವ್ರು ಒಂದೇ ಥರ ಕಾಸಿಂದ ಡಿಸೀಸ್ ಬಂದಿರಲ್ಲ. ಸೊ ಅವ್ರಿಗೆ ಯಾವ ಕಾಸಿಂದ ಬಂದಿದೆ, ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅವ್ರಿಗೆ ಎಕ್ಸ್ಟೆನ್ಸಿವ್ ಇದೆಯಾ, ಅವ್ರ ಒಂದು ಸ್ಪೆಸಿಫಿಕ್ ಪಾರ್ಟ್ ಅಷ್ಟೇ ಇದೆಯಾ, ಅವ್ರ ಮೆಂಟಲ್ ಹೆಲ್ತ್ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಕೂಡ, ಅವ್ರಿಗೆ ಜೆನೆಟಿಕ್ ಹಿಸ್ಟ್ರಿ ಇದೆಯಾ, ಅವ್ರ ಫ್ಯಾಮ್ಲಿಯಲ್ಲಿ ಅದರ್ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ, ಸೊ ಸ್ಕಿನ್ ಪ್ರಾಬ್ಲಮ್ಸ್ಗೆ ಟೆಂಡೆನ್ಸಿ ಇದೆಯಾ. ಬಿಕಾಸ್ ಈಗ ಒಂದು ಪೇಷಂಟ್ಗೆ ರಿಪೀಟೆಡಾಗಿ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಷ್ಟೇ ಬರ್ತಾ ಇರುತ್ತೆ, ಕೆಲವ್ರಿಗೆ ಬರೀ GIT ಇನ್ಫೆಕ್ಷನ್ಸ್ ಅಷ್ಟೇ ಬರ್ತಾ ಇರುತ್ತೆ, ಕೆಲವೊಬ್ರಿಗೆ ಸ್ಕಿನ್ ಇನ್ಫೆಕ್ಷನ್ಸೇ ಜಾಸ್ತಿ ಬರ್ತಾ ಇರುತ್ತೆ. ಸೊ
ಅದರ ಅರ್ಥ ಏನು ಅಂತಂದರೆ ಆ ಸ್ಪೆಸಿಫಿಕ್ ಪಾರ್ಟ್ ಅನ್ನೋದು ಅವ್ರಿಗೆ ವೀಕ್ ಇದೆ ಅಂತ ಅದರ ಅರ್ಥ. ಸೊ ಆ ಪಾರ್ಟ್ ವೀಕ್ ಇದೆ ಅಂತಂದರೆ ಇವ್ರಿಗೆ ಮಾತ್ರ ಆಗಿದೆಯೋ ಅವ್ರು ಇವ್ರ ಫ್ಯಾಮ್ಲಿಯಲ್ಲಿ ಕೂಡ ಕಾಮನ್ ಆಗಿ ಬರೀ ಸ್ಕಿನ್ ಪ್ರಾಬ್ಲಮ್ಸ್ ಅಷ್ಟೇ ಬರ್ತಾ ಇತ್ತ. ಬಿಕಾಸ್ ಆ ಸೆನ್ಸಿಟಿವಿಟಿ, ಆ ಡೆಲಿಕೇಟ್ನೆಸ್ ಅನ್ನೋದು ಫ್ಯಾಮ್ಲಿಯಿಂದ ಥ್ರೂ ಜೀನ್ಸ್ ಬಂದಿರುತ್ತೆ. ಸೊ ಅವ್ರಿಗೆ ಫ್ಯಾಮ್ಲಿ ಹಿಸ್ಟ್ರಿಯಲ್ಲಿ ಏನಾದರೂ ಇದೆಯಾ, ಮುಂಚೆ ಏನಾದರೂ ಟ್ರೀಟ್ಮೆಂಟ್ಸ್ ತೊಗೊತಾ ಇದ್ರಾ? ಬಿಕಾಸ್ ಈ ಸೋರಿಯಾಸಿಸ್ ಅಂತಂದರೆ ತುಂಬ ಜನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಲೈಕ್ ಜಾಸ್ತಿ ನಮಗೆ ಪ್ರಾಬ್ಲಮ್ ಇದೆ, ಈ ಥರ ನಾವು ಇಷ್ಟು ಸಫರ್ ಆಗ್ತಾ ಇದ್ದೀವಿ ಅಂತ ಯೂಶ್ವಲಿ ಹೇಳ್ಕೊಳ್ಳಲ್ಲ ಲೇಟರ್ ಸ್ಟೇಜಸ್ಗೆ. ಬಿಕಾಸ್ ಯೂಶ್ವಲಿ ಫಸ್ಟ್ ಬಂದಾಗ ಬರೀ ಇಚ್ಚಿಂಗ್ ಅಷ್ಟೇ ಆಗ್ತಾ ಇದೆ, ಈ ಥಂಡಿಗೇನೋ ನಮ್ಮ ಸ್ಕಿನ್ ಏನೋ ಜಸ್ಟ್ ಡ್ರೈನೆಸ್ ಆಗಿದೆ, ಕ್ರ್ಯಾಕ್ಸ್ ಅಷ್ಟೇ ಆಗಿದೆ, ನಾವೇನೋ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಚೆನ್ನಾಗಿ ಆಗ್ತೀವಿ ಅಂತ ಆಯಿಂಟ್ಮೆಂಟ್ಸ್ ಹಚ್ಕೊಳ್ಳೋದು, ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳೋದು ಕೂಡ ಮಾಡ್ತಾ ಇರ್ತಾರೆ. ಸೊ ಈ ಥರ ಸೆಲ್ಫ್ ಮೆಡಿಕೇಷನ್ ಮಾಡಿದಾಗ ಆ ಸ್ಪೆಸಿಫಿಕ್ ಟೈಮಿಗೆ ನಿಮ್ಮ ಸ್ಕಿನ್ ಎರಪ್ಷನ್ಸ್ ಕಡಿಮೆ ಆಗ್ತಾ ಇದೆ ಅಂತಂದರೆ ಹೊರಗಡೆ ಸ್ಕಿನ್ ರಿಪೇರಿ ಆಗ್ತಾ ಇದೆ, ಬಟ್ ಒಳಗಡೆ ನಿಮ್ಗೆ ಪ್ರಾಬ್ಲಮ್ ಹಾಗೆ ಕೂತ್ಕೊಂಡಿದೆ ಅವ್ರ ಕಾಸ್ ಹಾಗೆ ಇದೆ ಅಂತಂದರೆ ನೀವು ಆಯಿಂಟ್ಮೆಂಟ್ಸು ಅವ್ರ ಶ್ಯಾಂಪೂಸ್ ಯಾವಾಗ ನಿಲ್ಲಿಸ್ತೀರಾ ಅಗೇನ್ ದೆರ್ ವಿಲ್ ಬಿ ಅ ರಿಲ್ಯಾಪ್ಸ್. ಆ ರಿಕರೆನ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಮುಂಚೆ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಷ್ಟು ದಿನ ಅವ್ರು ಚೆನ್ನಾಗಿದ್ರು, ಆಫ್ಟರ್ ಟ್ರೀಟ್ಮೆಂಟ್ ಎಷ್ಟು ದಿನ ಅವ್ರು ಸಿಂಪ್ಟಮ್ ಫ್ರೀ ಇದ್ದರು, ಎಷ್ಟು ದಿನ ಆದಮೇಲೆ ಅವ್ರಿಗೆ ಮತ್ತೆ ರಿಕರೆನ್ಸ್ ಆಯಿತು. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ಕೂಡ ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಸೋರಿಯಾಸಿಸ್ ಹಿಸ್ಟ್ರಿ ಇರೋರಾಗಿರ್ಬೋದು, ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಇರ್ಬೋದು. ಸೊ ಅವರು ಕೆಲವೊಂದು ಫುಡ್ ಐಟಮ್ಸ್ನ ಕೂಡ ಅವಾಯ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. ಲೈಕ್ ಕ್ಲಾಸಿಫೈ ಮಾಡ್ಕೋಬೇಕಾಗತ್ತೆ, ಯಾವುದು ನಾನು ತೊಗೋಬೋದು, ಯಾವುದು ನಾನು ತೊಗೋಬಾರ್ದು, ಮುಟ್ಲೇಬಾರ್ದು, ಅವ್ರು ಯಾವ್ದು ನಾನು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ತಿನ್ಬೋದು ಅನ್ನೋ ಅದು ವ್ಯತ್ಯಾಸನ ನೀವು ನೋಡ್ಕೋಬೇಕಾಗತ್ತೆ. ಈಗ ಕೆಲವೊಂದು ಪದಾರ್ಥ ಲೈಕ್ ಟೊಮ್ಯಾಟೋಸ್ ಆಗಿರ್ಬೋದು, ರಿಫೈನ್ಡ್ ಶುಗರ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆರ್ ಬ್ರಿಂಜಾಲ್, ನಾನ್ ವೆಜ್, ಈ ಥರ ಫುಡ್ಸ್ನ ನೀವು ಕಂಪ್ಲೀಟ್ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಆಲ್ಕೋಹಾಲ್, ಸ್ಮೋಕಿಂಗ್ ಇದ್ರೆ ಅದನ್ನು ಕಂಪ್ಲೀಟ್ ಬಿಡಬೇಕಾಗತ್ತೆ. ಬಿಕಾಸ್ ಈ ರಿಫೈನ್ಡ್ ಶುಗರ್ ಈ ಥರ ತೊಗೊಳ್ಳೋದ್ರಿಂದ ಆಕ್ಸಿಡೈಸೇಷನ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಯಾವಾಗ ಆಕ್ಸಿಡೇಷನ್ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಸೊ ಆವಾಗ ನಿಮಗೆ ಸ್ಕಿನ್ನಲ್ಲಿ ಸೆಲ್ ಡೆತ್ ಮತ್ತು ಸೆಲ್ ಡಿಜನರೇಷನ್ ಅನ್ನೋದು ರೇಟ್ ಜಾಸ್ತಿ ಆಗುತ್ತೆ. ಬಿಕಾಸ್ ನಮ್ಮ ಬಾಡಿಯಲ್ಲಿ ಡೆಡ್ ಸೆಲ್ಸ್ ಆಗ್ತಾ ಇರುತ್ತೆ ಮತ್ತು ಅದರ ರೀಜನ್ರೇಷನ್ ಕೂಡ ಆಗುತ್ತೆ. ಯಾವಾಗ ಸೆಲ್ ಡೆತ್ ತುಂಬ ಜಾಸ್ತಿ ಆಗುತ್ತೆ, ನಿಮ್ಗೆ ಏನು ಸ್ಕೇಲ್ಸ್ ಉದುರ್ತಾ ಇದೆ ದಟ್ ಇಸ್ ನಥಿಂಗ್ ಬಟ್ ದಿ ಡೆಡ್ ಸ್ಕಿನ್. ಸೊ ಯಾವಾಗ ನಿಮ್ಮ ಸೆಲ್ ಡೆತ್ ರೇಟ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ, ಸೊ ಸ್ಕಿನ್ಸ್ ಕೂಡ ತುಂಬ ಜಾಸ್ತಿ ಉದುರುತ್ತೆ. ಆ್ಯಂಡ್ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಕೂಡ ನಾವು ಟ್ರೀಟ್ಮೆಂಟ್ ಶುರು ಮಾಡಿದ್ವಿ ಅಂತಂದರೆ ಮೆಡಿಸಿನ್ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತಿತ್ತು, ಬಟ್ ನಮಗೆ ಮಧ್ಯದಲ್ಲಿ ಏನೋ ಎಕ್ಸಾಮ್ಸ್ ಇತ್ತು ಅವರೇನೋ ಒಂದು ಸಂಬಂಧಪಟ್ಟು ನಾವು ಟೆನ್ಷನ್ ತೊಗೊಂಡಿದ್ವಿ, ಅದಾದ್ಮೇಲೆ ಮತ್ತೆ ತಿರ್ಗಾ ಬಂತು, ಮೆಡಿಸಿನ್ ತೊಗೊಂಡ್ರು ಕೂಡ ನಮಗಷ್ಟು ಉಪಯೋಗ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಇದರಲ್ಲಿ ಸೋರಿಯಾಸಿಸಲ್ಲಿ ಮೆಡಿಕೇಷನ್, ಡಯಟ್ ಆ್ಯಂಡ್ ರೆಸ್ಯೂಮ್ ಆ್ಯಂಡ್ ಹೆಲ್ತಿ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬರೀ ಮೆಡಿಸಿನ್ಸಿಂದ ಮಾತ್ರ ಇದು ಲಾಂಗ್ ಟರ್ಮ್ ರಿಲೀಫ್ ಬರಬೇಕು ಅಂತಂದ್ರೆ ಅದಕ್ಕೆ ಸಾಧ್ಯತೆ ಇಲ್ಲ. ಬಿಕಾಸ್ ಮೆಂಟಲ್ ಫ್ಯಾಕ್ಟರ್ಸಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ, ಟ್ರಿಗರ್ ಆಗ್ತಾ ಇದೆ ಅಂತಂದಾಗ ಮೆಂಟಲ್ ಹೆಲ್ತ್ನ ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಅಗ್ರವೇಷನ್ ಫ್ಯಾಕ್ಟರ್ಸ್ ಏನಿದೆ, ನೈಟ್ ಟೈಮ್ ಅಗ್ರವೇಟ್ ಆಗ್ತಾ ಇದೆ, ಕೆಲವೊಬ್ಬರಿಗೆ ನೈಟ್ ಟೈಮ್ ಅಷ್ಟೇ ಆಗುತ್ತೆ, ಕೆಲವೊಬ್ಬರಿಗೆ ಸನ್ಲೈಟಿಗೆ ಹೋದರೆ ಜಾಸ್ತಿ ಆಗುತ್ತೆ, ಕೆಲವೊಬ್ಬರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರೋದ್ರಿಂದ ಕೂಡ ಜಾಸ್ತಿ ಆಗ್ಬೋದು. ಸೊ ವಿಟಮಿನ್ ಡಿ ಏನಾದರೂ ಡೆಫಿಷಿಯೆಂಟ್ ಇದೆಯಾ, ವಿಟಮಿನ್ ಡಿ ಡೆಫಿಷಿಯೆಂಟ್ ಇದ್ದರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ, ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಸಪ್ಲಿಮೆಂಟ್ಸ್ ತೊಗೊಳ್ಳೋದು, ಆರ್ 6 AM to 8 AM ಏನು ಬಿಸಿಲು ಬರುತ್ತೆ ಅದಕ್ಕೆ ಹೋಗಿ ವಾಕಿಂಗ್ ಮಾಡೋದು. ಬಿಕಾಸ್ ಡೈರೆಕ್ಟ್ ಸನ್ಲೈಟಿಂದ ಬರೋ ವಿಟಮಿನ್ ಡಿ ಅನ್ನೋದು ಇಟ್ ಈಸ್ ವೆರಿ ಗುಡ್ ಫಾರ್ ದಿ ಬಾಡಿ. ಸೊ ಆ ಅಬ್ಸಾರ್ಪ್ಷನ್ ಅದೊಂದು ಕರೆಕ್ಟಾಗಿ ಆಗ್ತಾ ಇದೆಯಾ, ಆ್ಯಂಡ್ ನಿಮ್ಮ ಡೈಟಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ಲೀಫಿ ವೆಜಿಟಬಲ್ಸ್ ಆಗ್ಬೋದು, ಆರ್ ಈಗ ಫ್ರೂಟ್ಸ್ ಆಗ್ಬೋದು, ಸಿಟ್ರಸ್ ಫ್ರೂಟ್ಸ್ ಕೆಲವೊಬ್ರಿಗೆ ಆಗಲ್ಲ ಅವ್ರಿಗೆ. ಬಿಕಾಸ್ ನಾವು ಡಯಟ್ರಿ ಅಡ್ವೈಸ್ ಕೊಡಬೇಕಾದ್ರೆ ಫಸ್ಟ್ ನಿಮ್ಗೆ ಯಾವ ಪದಾರ್ಥದಿಂದ ಅಲರ್ಜಿ ಇದೆ ಅಂತ ಕೂಡ ಕೇಳ್ತೀವಿ. ಈಗ ನೀವು ಕಂಪಲ್ಸರಿ ಇದನ್ನು ಮಾಡಿ ಅಂತಂದಾಗ ಕೆಲವೊಬ್ರು ಅಂತಾರೆ ಇಲ್ಲ ಅದು ತಿಂದರೆ ನನಗೆ ಇದು ಚೆನ್ನಾಗಾಗುತ್ತೆ ಬಟ್ ಗ್ಯಾಸ್ಟ್ರಿಕ್ ಥರ ಶುರು ಆಗುತ್ತೆ ಅಂತಾರೆ. ಸೊ ಅವ್ರ ಬಾಡಿಗೆ ಏನು ಇಂಟಾಲರೆನ್ಸ್ ಇದೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈ ಥರ ಫುಡ್ಸ್ನ ನೀವು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದಾದರೂ ಆಗ್ಬೋದು, ಗುಡ್ ಅಮೌಂಟ್ ಆಫ್ ಫ್ರೂಟ್ಸ್, ಗುಡ್ ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸ್ ಈ ಥರ ತೊಗೊಂಡ್ರೆ, ಸೊ ಅದರ ಜೊತೆಗೆ ವಿಟಮಿನ್ ಡಿ, ಅದರ್ ವಿಟಮಿನ್ಸ್, ನೆಸಸರಿ ನ್ಯೂಟ್ರಿಯೆಂಟ್ಸ್ನ ನೀವು ಕರೆಕ್ಟಾಗಿ ಬಾಡಿಗೆ ಸಪ್ಲೈ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಲಾಂಗ್ ಟರ್ಮ್ ರಿಲೀಫ್. ಬಟ್ ರಿಕರೆನ್ಸ್ ಎಷ್ಟು ಫ್ರೀಕ್ವೆಂಟಾಗಿ ಆಗ್ತಾ ಇದೆ, ಸೊ ಈಗ
ಕೆಲವೊಬ್ರು ಏನು ಹೇಳ್ತಾರೆ, ಸ್ಟಾರ್ಟಿಂಗ್ ಈ ಫಸ್ಟ್ ನಮಗೆ ಬಂದಾಗ ಫಸ್ಟ್ ವಿಂಟರಲ್ಲಿ ಅದು ಸಿಮ್ಟಮ್ಸ್ ಇದ್ದಿಲ್ಲ, ಸೊ ಚೆನ್ನಾಗಿದೆಯಲ್ಲ ನನಗೇನೂ ಆಗಿಲ್ಲ ಅಂತ ನಾವು ಮೆಡಿಸಿನ್ ತೊಗೊಂಡಿಲ್ಲ, ಬಟ್ ನೆಕ್ಸ್ಟ್ ವಿಂಟರ್ ಬಂದಾಗ ತುಂಬ ಎಕ್ಸ್ಟೆನ್ಸಿವ್ ಆಗಿತ್ತು ಅಂತ ಹೇಳ್ತಾರೆ. ದಟ್ ಈಸ್ ಇಂಟರ್ವೆಲ್ ಅನ್ನೋದು ಒಂದು ಸಿಮ್ಟಮ್ ಫ್ರೀ ಪೀರಿಯಡ್ ಅವ್ರ ಇಂಟೆನ್ಸಿಟಿ ಕಡಿಮೆ ಆಗೋ ಪೀರಿಯಡ್ ಕೂಡ ಇರುತ್ತೆ. ಸೊ ಆ ಥರ ಸಿಮ್ಟಮ್ ಫ್ರೀ ಆ್ಯಂಡ್ ಕಡಿಮೆ ಇಂಟೆನ್ಸಿಟಿಯಲ್ಲಿ ಸಿಮ್ಟಮ್ಸ್ ಬಂದಿರೋ ಪೀರಿಯಡ್ಸ್ ಎಷ್ಟಿದೆ, ಸೊ ಅವ್ರು ಏನಾದರೂ ಮಾಡಿದ್ರ ಆವಾಗ ಮೆಡಿಟೇಷನ್ ಆರ್ ಅದರ್ ರಿಕ್ವೈರ್ಡ್ ಮೆಂಟಲ್ ಎಕ್ಸಸೈಸಸ್ ಅವ್ರ ಮೆಂಟಲಿ ನೀವು ಪೀಸ್ಫುಲ್ ಆಗಿರೋಕ್ಕೆ ಮೆಡಿಟೇಷನ್ ಆಗ್ಬೋದು, ಬ್ರೀತಿಂಗ್ ಎಕ್ಸಸೈಸಸ್ ಆಗ್ಬೋದು, ಯೋಗ ಆಗ್ಬೋದು. ಸೊ ನಿಮ್ಮ ಮೆಂಟಲ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ನೀವೇನೇನು ಮಾಡ್ಬೋದು ಅದನ್ನೆಲ್ಲ ಕೂಡ ನೀವು ಮಾಡ್ಕೋಬೇಕಾಗಿ ಬರುತ್ತೆ. ಅದು ಬಿಟ್ಟು ನಿಮ್ಗೆ ಈ ಥರ ಆಗ್ತಾ ಇದೆ ಅಂತಂದರೆ ಕೆಲವೊಂದು ಫ್ಯಾಕ್ಟರ್ಸ್ ಏನಾದರೂ ಇದೆಯಾ, ಫುಡ್ ಏನಾದರೂ ಒಂದು ಫುಡ್ ಜಾಸ್ತಿ ತೊಗೊಂಡಿದ್ರ, ಬಿಕಾಸ್ ಕೆಲವೊಬ್ರಿಗೆ ಹೇಳಿರ್ತೀವಿ ನಾವು ಬ್ರಿಂಜಾಲ್ ತಿನ್ನಲೇಬೇಡಿ, ಟೊಮ್ಯಾಟೊ ತಿನ್ನಲೇಬೇಡಿ ಅಂತ ಹೇಳಿದಾಗ ಅವ್ರಂತಾರೆ ನಾವು ಟೊಮ್ಯಾಟೊ ಇಲ್ಲದೆ ಬ್ರಿಂಜಾಲ್ 2 ಟೈಪ್ಸ್ ಇದೆ, ನಾವು ವೈಲೆಟ್ ಬಿಟ್ಟು ವೈಟ್ ತಿನ್ಬೋದಾ. ಸೊ ಈ ಥರ ಕೂಡ ಕೇಳ್ತಾರೆ. ಕೆಲವೊಂದು ವೆಜಿಟೇಬಲ್ಸ್ ನಾವು ಬೇಡ ಅಂತ ಹೇಳೋದು ಬಿಕಾಸ್ ಅದರಿಂದ ಪ್ರಾಬ್ಲಮ್ ಟ್ರಿಗರ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಅದಕ್ಕಾಗಿ ನಾವು ಬೇಡ ಅಂತ ಹೇಳ್ತೀವಿ. ಬ್ರಿಂಜಾಲ್ ಯಾವುದಾದ್ರೂ ಒಂದೇ, ಈಗ ಪರ್ಪಲ್ ಒಂದು ಮತ್ತು ವೈಟ್ ಬೇರೆ ಅಂತ ಏನು ಹೇಳಲ್ಲ. ಸೊ ಎರಡೂ ಒಂದೇ ಸ್ಪೀಸೀಸ್ಗೆ ಸಂಬಂಧಪಟ್ಟಿದ್ದು. ಆ ಸ್ಪೆಸಿಫಿಕ್ ಪ್ಲ್ಯಾಂಟ್ಸ್ನ, ಆ ಸ್ಪೆಸಿಫಿಕ್ ವೆಜಿಟಬಲ್ಸ್ನ ಅವಾಯ್ಡ್ ಮಾಡಿ ಅಂತಂದಾಗ ಡೆಫಿನೆಟ್ಲಿ ನೀವು ಅದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಯಾವ ಫ್ಯಾಕ್ಟರಿಂದ ನಿಮ್ಮ ಡಿಸೀಸ್ ಮೇಂಟೈನ್ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಸೊ ಈ ಥರ ಕಂಪ್ಲೀಟ್ ಹಿಸ್ಟ್ರಿ ತೊಗೊಂಡಾಗ ಆ್ಯಂಡ್ ಅವ್ರ ಏಜ್ ತುಂಬ ಜಾಸ್ತಿ ಇದೆ, ಈಗ ವಿಟಮಿನ್ ಡಿ ಡೆಫಿಷಿಯನ್ಸಿ ಬರೋದಕ್ಕೆ ಏಜ್ ಕೂಡ ಇಲ್ಲ. ಯಾರಿಗೆ ಈಗ ನಾವು 10 ಮೆಂಬರ್ಸಲ್ಲಿ ನಾವು ರಿಪೋರ್ಟ್ಸ್ ಮಾಡಿಸಿದ್ರೆ ಅದರಲ್ಲಿ 8 ಮೆಂಬರ್ಸಲ್ಲಿ ವಿಟಮಿನ್ ಡಿ ಡೆಫಿಷಿಯನ್ಸಿ ಆಗ್ತಾ ಇದೆ. ಸೊ ಅದಕ್ಕೆ ಸಪ್ಲಿಮೆಂಟ್ಸ್ ತೊಗೊಳ್ಳೋದಾ, ಎಷ್ಟಿದೆ ಸಪ್ಲಿಮೆಂಟ್ಸ್ ಅವಶ್ಯಕತೆ ಬರುತ್ತಾ, ಅವ್ರು ಬರೀ ಸನ್ಲೈಟಲ್ಲಿ ಓಡಾಡಿದ್ರೆ ಅಷ್ಟೇ ಸಾಕಾ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ಕೂಡ ಕನ್ಸಿಡರೇಷನ್ ಮಾಡಿ ನಾವು ಕರೆಕ್ಟಾಗಿ ಮೆಡಿಕೇಷನ್ನ ಶುರು ಮಾಡಿದ್ಮೇಲೆ ಸೊ ವಿ ಸ್ಟಾರ್ಟ್ ಮಾನಿಟರಿಂಗ್. ಅದ್ರ ಜೊತೆಗೆ ಸೋರಿಯಾಸಿಸ್ ಬಂದಿದೆ ಅಂತ ಫಸ್ಟ್ ಹೋಮಿಯೋಪತಿಗೆ ಬರೋರು ಕಡಿಮೆ. ಫಸ್ಟ್ ಅವ್ರು ಅಲೋಪತಿಗೆ ಹೋಗಿರ್ತಾರೆ, ಏನೋ ಮೆಡಿಸಿನ್ಸ್ ತೊಗೊತಾ ಇರ್ತಾರೆ, ಇನ್ಫ್ಲಮೇಟ್ರಿ ರೆಮಿಡೀಸ್ ಕೊಟ್ಟಿರ್ತಾರೆ, ಡರ್ಮಟಾಲಜಿಸ್ಟ್ ಏನೋ ಆಯಿಂಟ್ಮೆಂಟ್ಸ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಕೆಲವೊಬ್ರಿಗೆ ಈ ಡೌಟು ಇರುತ್ತೆ, ನಾವು ಆಲ್ರೆಡಿ ಅಲೋಪತಿಕ್ ಮೆಡಿಕೇಷನ್ ತೊಗೊತಾ ಇದ್ದೀವಿ, ಹೋಮಿಯೋಪತಿಕ್ ಶಿಫ್ಟ್ ಆಗ್ಬೋದಾ ಅಂತ. ಸೊ ನೀವೇನು ಅಲೋಪತಿಕ್ ಮೆಡಿಕೇಷನ್ ತೊಗೊತಾ ಇದ್ದೀರಾ, ಆ್ಯಂಟಿ ಇನ್ಫ್ಲಮೇಟ್ರಿ ರೆಮಿಡೀಸ್ ಆಗ್ಬೋದು, ಆಯಿಂಟ್ಮೆಂಟ್ಸ್ ಆಗ್ಬೋದು, ಯಾವುದೇ ಥರದ್ದಾದರೂ ಆಗ್ಬೋದು, ಇಮಿಡಿಯೇಟ್ಲಿ ಅದನ್ನು ನಿಲ್ಸೋಕ್ಕೆ ಆಗಲ್ಲ. ಬಿಕಾಸ್ ಆ ಥರ ನಿಲ್ಲಿಸಿದಾಗ ನಿಮಗೆ ಫ್ಲೇರ್ ಅಪ್ ಆಗ್ಬೋದು, ಡಿಸೀಸ್ ಸ್ವಲ್ಪ ಜಾಸ್ತಿ ಆಗಿರೋ ಥರ ಆಗ್ಬೋದು. ಬಿಕಾಸ್ ನಿಮ್ಮ ಬಾಡಿ ಅಭ್ಯಾಸ ಮಾಡ್ಕೊಂಡಿರುತ್ತೆ. ಈಗ 1 ವರ್ಷ ಆಯಿತು, 6 ತಿಂಗಳಿಂದ ನೀವು ತೊಗೋತಾ ಇದ್ದೀರಾ ಅಂತಂದರೆ ತಕ್ಷಣ ಅದನ್ನು ಬಿಡಿಸಿದ್ರೆ ಅದರಲ್ಲಿ ಫ್ಲೇರ್ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಟೇಪರ್ ಡೌನ್ ಮೆಥಡಲ್ಲಿ ಸ್ಟಾರ್ಟಿಂಗಲ್ಲಿ ಸೈಮಲ್ಟೇನಿಯಸ್ಲಿ ಎರಡು ಲೈಕ್ ಅಲೋಪತಿಕ್ ಮೆಡಿಸಿನ್ಸ್ ಹಾಗೆ ಮೇಂಟೈನ್ ಮಾಡ್ಕೊಂಡು ಅದರ ಜೊತೆಗೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊತಾ, ಅದಾದಮೇಲೆ ಹೋಮಿಯೋಪತಿಕ್ ಮೆಡಿಸಿನ್ ತೊಗೊಂಡು ರಿಯಾಕ್ಷನ್ ಚೆನ್ನಾಗಿದೆ, ಬಾಡಿ ರೆಸ್ಪಾಂಡ್ ಆಗ್ತಾ ಇದೆ ಅಂದಮೇಲೆ ನಾವು ಸ್ಲೋ ಆಗಿ ಈ ಅಲೋಪತಿಕ್ ಮೆಡಿಸಿನ್ನ ಬಿಡಿಸ್ತೀವಿ. ಇದಕ್ಕೆ ನಾವು ಟೇಪರ್ ಡೌನ್ ಮೆಥಡ್ ಅಂತ ಹೇಳ್ತೀವಿ. ಸೊ ನೀವು ಯಾವುದೇ ಅಲೋಪತಿಕ್ ಮೆಡಿಸಿನ್ ಬಿಡಬೇಕಾದ್ರೂ, ನೀವು ಯೂಸ್ ಮಾಡ್ತಿರೋ ಯಾವ ಮೆಡಿಸಿನ್ ಬಿಡಬೇಕಾದ್ರೂ ಅಂಡರ್ ಕರೆಕ್ಟ್ ಗೈಡೆನ್ಸ್ ನೀವು ಬಿಡಬೇಕಾಗುತ್ತೆ. ನಾವು ಆಲ್ರೆಡಿ ಹೋಮಿಯೋಪತಿ ತೊಗೊತಾ ಇದ್ದೀವಿ, ಸೊ ಈಗ ಅಲೋಪತಿ ತೊಗೊಳ್ಳೋದು ಬೇಡ ಅಂತ ವಿತೌಟ್ ಡಾಕ್ಟರ್ ಸೂಪರ್ವಿಷನ್ ನೀವು ಯಾವಾಗ ಬಿಡ್ತೀರಾ, ಸೊ ಆವಾಗ ಸ್ವಲ್ಪ ಫ್ಲೇರ್ ಅಪ್ ಆದರೆ ಅವ್ರು ಏನಕ್ಕೆ ಫ್ಲೇರ್ ಅಪ್ ಆಗಿದೆ ಅಂತ ಡೌಟ್ ಆಗುತ್ತೆ. ಸೊ ಆ ಥರ ಸೆಲ್ಫ್ ಮೆಡಿಕೇಷನು ಆರ್ ಸೆಲ್ಫ್ ಆಗಿ ನೀವೇ ಸ್ಟಾಪ್ ಮಾಡೋದು ಎರಡೂ ಮಾಡಬೇಡಿ. ಡಾಕ್ಟರ್ ಹತ್ರ ಬನ್ನಿ, ಅವ್ರಿಗೆ ಸ್ಕಿನ್ ಕಂಡೀಷನ್ ತೋರಿಸಿ ಚೆನ್ನಾಗಿದೆಯಾ, ಹೇಗಿದೆ, ಆ ಸೀಸ್ನಲ್ ವೇರಿಯೇಷನಿಂದ ಏನಾದರೂ ಎಫೆಕ್ಟ್ ಆಗ್ತಾ ಇದೆಯಾ. ಬಿಕಾಸ್ ನಾರ್ಮಲಿ ಕೂಡ ಸೋರಿಯಾಸಿಸ್ ಇಲ್ಲ ಅಂತಂದರೂ ಕೂಡ ವಿಂಟರ್ ಸೀಸನಲ್ಲಿ ಯೂಶ್ವಲಿ ಸ್ಕಿನ್ ರ್ಯಾಷಸ್ ಬರೋದು, ಸ್ಕಿನ್ ರಫ್ನೆಸ್ ಆಗೋದು, ಈ ಥರ ನಾವು ನೋಡ್ತಾ ಇರ್ತೀವಿ. ಸೊ ಆ ಥರ ಕೂಡ ಏನಾದರೂ ಆಗ್ತಾಯಿದೆ. ಎಲ್ಲ ಫ್ಯಾಕ್ಟರ್ಸ್ನ ನೋಡಬೇಕು ಅಂತಂದರೆ ಕರೆಕ್ಟ್ ಮೆಡಿಕಲ್ ಸೂಪರ್ವಿಷನಲ್ಲಿ ನೋಡಬೇಕಾಗಿ ಬರುತ್ತೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ನ ಮೇಂಟೈನ್ ಮಾಡಿಕೊಂಡು ಕರೆಕ್ಟ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಲಾಂಗ್ ಟರ್ಮ್ ಚೇಂಜ್ ಇನ್ ಸೋರಿಯಾಸಿಸ್. ಇನ್ನು ಡಾಕ್ಟರ್, ಈ ಒಂದು ಪ್ರಾಬ್ಲಮ್ ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ? ಅಂದರೆ ಜೆಂಡರ್ ಫ್ಯಾಕ್ಟರ್ ನೋಡೋದಾದರೆ ಮೆನ್ ಅಲ್ಲ ವುಮೆನ್ ಅಲ್ಲ ಅಂತ. ಜೆಂಡರ್ ಫ್ಯಾಕ್ಟರ್ ಮೆನ್ ವುಮೆನ್ ಮಾತಾಡಬೇಕಾದ್ರೆ ಇಬ್ಬರಲ್ಲೂ ಒಂದೇ ಥರ ರೇಷಿಯೋ ಇರುತ್ತೆ. ಮೆನ್ನಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಫೀಮೇಲ್ಸಲ್ಲಿ ಜಾಸ್ತಿ ಕಾಣಿಸ್ಕೊತಾರೆ, ಹಾಗೆಲ್ಲ. ಬಿಕಾಸ್ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಪೀಪಲ್ ತನಕನೂ ಇದೆ ಅಂತಂದಾಗ ಈ ಥರ ಸೆಕ್ಸ್ ಬಗ್ಗೆ ರೇಷಿಯೋ, ಜೆಂಡರ್ ರೇಷಿಯೋ ಮಾತಾಡೋದು ಅನ್ನೋದು ಕಡಿಮೆ.
ಆ ಥರ ಮಾತಾಡೋಕ್ಕೆ ಆಗಲ್ಲ. ಆ ಥರ ಮಾತಾಡೋಕ್ಕಿಂತ ಕೂಡ ಎಲ್ಲರೂ ಹುಷಾರಾಗಿರೋದು ಒಳ್ಳೇದು. ಬಿಕಾಸ್ ಫಿಮೇಲ್ ಪ್ರಾಬ್ಲಮ್ಸ್ ಆರ್ ಮೇಲ್ ಪ್ರಾಬ್ಲಮ್ಸ್ ಅಂತ ಮುಂಚೆ ಸ್ಪೆಸಿಫಿಕ್ ಆಗಿತ್ತು. ಸೊ ಈಗ ಯಾರಿಗೆ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಈಗಿನ ಕಾಲದ ಲೈಫ್ ಸ್ಟೈಲಲ್ಲಿ. ಸೊ ಯಾರಲ್ಲಾದರೂ ಬರ್ಬೋದು. ರೇಷಿಯೋ ಬಗ್ಗೆ ಮಾತಾಡಬೇಕಾದ್ರೆ ಇಟ್ ಈಸ್ ಈಕ್ವಲಿ ಎಫೆಕ್ಟಿಂಗ್ ಮೇಲ್ ಆ್ಯಂಡ್ ಫಿಮೇಲ್. ಎಸ್ ಥ್ಯಾಂಕ್ ಯು ಡಾಕ್ಟರ್. ಸೋರಿಯಾಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ನೀವು ಕೂಡ ಸೋರಿಯಾಸಿಸ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹತ್ತಿರದ ಹೋಮಿಯೋ ಕೇರ್ಗೆ ವಿಸಿಟ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.